ಧನುರಾಶಿ ನೌಕರಿಯಲ್ಲಿ, ಉದ್ಯೋಗದ ಸ್ಥಳದಲ್ಲಿ, ವೃತ್ತಿಯಲ್ಲಿ ಹೆಚ್ಚು ಹೆಚ್ಚು ಕೆಲಸದ ಜವಾಬ್ದಾರಿ ನಿಮಗೆ ಇರುವಂತಹ ದಿವಸ. ಹಿರಿಯರ ಮತ್ತು ಅನುಭವಿಗಳ ಸಂಪರ್ಕವನ್ನು ಇಟ್ಕೊಳ್ಳಿ, ಉಪಯೋಗಕ್ಕೆ ಬರುತ್ತೆ. ಅವರ ಮಾತು, ಅವರ ಮಾರ್ಗದರ್ಶನ, ಅವರು ಹೇಳ್ತಕ್ಕಂತಹ ರೀತಿ, ಸಲಹೆಗಳು ನಿಮ್ಮ ಕೆಲಸಕ್ಕೆ ಅನುಕೂಲವಾಗುತ್ತೆ. ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ. ಹಾಗಾಗಿ ನೀವು ನಿಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಸಮಯ ಇದು. ನಿಲ್ಲಿಸಿ ಇದ್ದಂತಹ ಕೆಲಸಗಳು ಮತ್ತೆ ಪ್ರಾರಂಭವಾಗ್ತಕ್ಕಂತಹ ದಿವಸ. ಇದ್ದಕ್ಕಿದ್ದ ಹಾಗೆ ಆ ಕೆಲಸಗಳಿಗೆ ಚಾಲನೆ ಸಿಕ್ಕುತ್ತೆ. ಆಶ್ಚರ್ಯ ಆದರೂ ಕೂಡ ಸತ್ಯದ ಅನುಭವ ನಿಮಗೆ ಆಗುವಂಥದ್ದು. ಮನೆಯಲ್ಲಿ ಮತ್ತು ಹೊರಗಡೆಯಲ್ಲಿ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಆನಂದವಾಗಿ ಸಮಯವನ್ನು ಕಳೀತಕ್ಕಂತಹ ದಿವಸವಾಗುತ್ತೆ. ಅಧ್ಯಾಪನ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಅರ್ಥಾತ್ ಶಿಕ್ಷಕರಿಗೆ ಅಪರಾಧ ಭಾವನೆ ಕಾಡಬಹುದು. ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ಮಾಡ್ತಾ ಇಲ್ಲ, ನನ್ನಿಂದ ತಪ್ಪಾಗ್ತಾ ಇದೆ, ತಪ್ಪಾಗಿದೆ ಅನ್ನುವಂತಹ ಪಾಪ ಪ್ರಜ್ಞೆ ಪುನಃ ಪುನಃ ಕಾಡುತ್ತೆ. ನೀವು ಯಾರನ್ನಾದರೂ ಕ್ಷಮಾಯಾಚನೆ ಮಾಡೋದಿದ್ದರೆ ಈ ದಿವಸ ಆ ಕೆಲಸವನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಅಳುಕನ್ನು, ಕಳಂಕವನ್ನು ದೂರ ಮಾಡಿಕೊಳ್ಳಿ ಅನ್ನುವಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವಿವಾಹ ಮಂಗಳ ಕಾರ್ಯದ ವಿಚಾರದಲ್ಲಿ ಕಹಿಯ ವಾತಾವರಣ. ಅಂದುಕೊಂಡಿದ್ದಾಗೋದಿಲ್ಲ, ಏನೋ ಮಾತಿನಿಂದ ಬೇಸರವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕಿದ್ದಂತಹ ಸಮಸ್ಯೆ ಬಹಳ ದೊಡ್ಡದಾಗಿ ಮನಸ್ಸಿಗೆ ಬೇಸರವನ್ನು ತರ್ತಕ್ಕಂಥದ್ದಾಗುತ್ತೆ. ಕೆಲವು ಕಾರಣಗಳಿಂದ ಕೆಲವಾರು ಕೆಲಸಗಳು ಸ್ಥಗಿತವಾಗ್ತಕ್ಕಂಥದ್ದು. ಯಾವ ಕೆಲಸಕ್ಕೂ ಕೂಡ ಮನಸ್ಸಿರೋದಿಲ್ಲ. ಮನಸ್ಸಿಟ್ಟುಕೊಂಡು ಮಾಡಬೇಕು ಅಂತ ಹೋದರೆ ಅಲ್ಲಿ ಇನ್ನೇನು ಅಡ್ಡಿ ಆತಂಕಗಳು ಶುರುವಾಗ್ತಕ್ಕಂಥದ್ದಾಗುತ್ತೆ. ಆದಾಯದಲ್ಲಿ ನಿರೀಕ್ಷಿಸಿದಂತಹ ಫಲಗಳು ಸಿಕ್ಕದಲೇ ಅಸಮಾಧಾನ ಆಗುವಂಥದ್ದು, ಇದು ಸ್ವಾಭಾವಿಕವಾಗಿ ಆಗುವಂತಹದ್ದು. ನಿಮ್ಮ ಜವಾಬ್ದಾರಿ ಪೂರ್ಣ ಆಗದೇ ಇರತಕ್ಕಂಥದ್ದು ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಕರ್ತವ್ಯವನ್ನು ಮುಗಿಸ್ಬೇಕು ಅಂತಕ್ಕಂತಹ ಭಾವನೆ ಇದ್ದಾಗ ಹೆಚ್ಚು ಒತ್ತಡಗಳು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಯಾವ ಕೆಲಸದಲ್ಲೂ ಕೂಡ ಮಾನಸಿಕವಾದಂತಹ ಕೀಳರಿಮೆ ಇರಬಾರದು ಅನ್ನುವಂಥದ್ದು. ಮನಸ್ಸು ಗಟ್ಟಿಯಾಗಿರಬೇಕು. ಮನಸ್ಥೈರ್ಯದಿಂದ ಮಾಡಿದಂತಹ ಕೆಲಸಗಳು ಉತ್ತಮವಾದಂತಹ ಫಲವನ್ನು, ಗುರಿ ಸಾಧನೆಯನ್ನು, ಗುಣಮಟ್ಟವನ್ನು ನಮಗೆ ಕೊಡುತ್ತೆ ಅನ್ನುವಂತಹ ಭಾವನೆ ನಮಗೆ ಗೊತ್ತಿರಬೇಕು. ಪ್ರಯತ್ನವನ್ನು ಕಡಿಮೆ ಮಾಡಿ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಪ್ರಾಮಾಣಿಕವಾದಂತಹ ಪ್ರಯತ್ನ, ಒಂದು ಕೆಲಸಕ್ಕೆ ಎಷ್ಟು ಪ್ರಯತ್ನವನ್ನು, ಎಷ್ಟು ಸಮಯವನ್ನು ಕೊಡಲೇಬೇಕೋ ಅಷ್ಟನ್ನು ಕೊಟ್ಟಾಗ ಮಾತ್ರ ಆ ಕೆಲಸ ಸರಿಯಾಗ್ತಕ್ಕಂಥದ್ದು. ಮಂಜುನಾಥೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಆತ್ಮಗೌರವವನ್ನು ಹೆಚ್ಚು ಮಾಡಿಕೊಳ್ಳಿ. ಯಾವ ವಿಷಯದಲ್ಲೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಇಲ್ಲದೇ ಇರತಕ್ಕಂತಹದ್ದು. ಆಹಾರ ಪದ್ಧತಿಯಲ್ಲಿ ತುಂಬ ಜಾಗರೂಕರಾಗಿರಿ. ಶಾಸ್ತ್ರದಲ್ಲಿ ಹೇಳುವಂತೆ ಲಂಘನಂ ಪರಮೌಷಧಂ. ಸ್ವಲ್ಪ ಉಪವಾಸವನ್ನು ಮಾಡಿದರೆ ಅದಕ್ಕಿಂತ ಮಿಗಿಲಾದಂತಹ ಔಷಧಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಆರೋಗ್ಯ ಸರಿಯಾಗೋದಕ್ಕೆ ಯಾವುದು ಸೂಕ್ತವಾದಂಥದ್ದು ಅದನ್ನು ಅನುಸರಿಸಿ ಎನ್ನುವಂಥದ್ದು. ಮಾನಸಿಕ ಚಂಚಲತೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಮನಸ್ಸು ನಮ್ಮ ಹತೋಟಿಯನ್ನು ತಪ್ಪಿತು ಅಂತಾದರೆ ನಾವು ಏನೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಎಲ್ಲವೂ ಕೂಡ ವಿಚಿತ್ರವಾಗಿ, ವೈರುಧ್ಯವಾಗಿ ನಡೀತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ನಿರ್ಲಕ್ಷ್ಯದಿಂದ ತೊಂದರೆಯನ್ನು ಅನುಭವಿಸ್ತೀರಿ. ನಿಮಗೆ ಯಾವಾಗಲೂ ಕೂಡ ಓದಿನ ಬಗ್ಗೆ ಲಕ್ಷ್ಯ ಇರಬೇಕು. ಆ ಲಕ್ಷ್ಯ ತಪ್ಪಿತು ಅಂತಾದರೆ ತೊಂದರೆಗೆ ಕಾರಣವಾಗುತ್ತೆ. ಆತುರಾತುರದಲ್ಲಿ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಅನುಮಾನ, ಭಿನ್ನಾಭಿಪ್ರಾಯ, ವೈಮನಸ್ಯ, ಮನಸ್ತಾಪ ಇವೆಲ್ಲವೂ ಹೆಚ್ಚಾಗುವಂಥದ್ದು. ಆದರೆ ಅದೆಲ್ಲವನ್ನು ಸರಿಪಡಿಸ್ಕೊಳ್ತಕ್ಕಂತಹ ಮನಸ್ಥಿತಿಯಲ್ಲಿರಬೇಕು. ಜೊತೆಗೆ ದ್ವೇಷವನ್ನು ದೂರ ಮಾಡಬೇಕು. ಆಗ ಮಾತ್ರ ನಿಮ್ಮ ಪವಿತ್ರವಾದ ಪ್ರೇಮಕ್ಕೆ ಬೆಲೆ ಸಿಕ್ಕುವಂಥದ್ದು. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪುರಸ್ಕಾರ, ಬಹುಮಾನ, ಆತಿಥ್ಯ, ಸ್ಥಾನ, ಮಾನ, ಮರ್ಯಾದೆ ಇವೆಲ್ಲವೂ ಕೂಡ ನಿಮಗೆ ಈ ದಿವಸ ಸಿಕ್ಕುವಂಥದ್ದು, ಒಲಿದು ಬರುವಂಥದ್ದು, ನಿಮ್ಮ ಪಾಲಾಗುವಂತಹ ಯೋಗ ಇದೆ. ಉದ್ಯೋಗದಲ್ಲಿ ಹೆಚ್ಚಿನ ಪ್ರಾಬಲ್ಯವನ್ನು ಗಳಿಸ್ತಕ್ಕಂತಹ ಸಾಧ್ಯತೆ. ಸಾಲ ಸುಲಭವಾಗಿ ಸಿಕ್ಕುತ್ತೆ, ಆದರೆ ಆಲೋಚನೆ ಮಾಡಿ ತೀರಿಸುವಂತಹ ಯೋಗ್ಯತೆ, ಆ ರೀತಿಯ ಒಂದು ಸಾಮರ್ಥ್ಯ ನನಗಿದೆಯಾ, ಸಾಲದ ಅವಶ್ಯಕತೆ ಇದೆಯಾ, ಎಷ್ಟಿದೆ, ಇವೆಲ್ಲವನ್ನು ಬಹಳ ವಿವರವಾಗಿ ವಿಮರ್ಶೆ ಮಾಡಬೇಕಾಗತ್ತೆ. ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಬರ್ತಾ ಇದೆ. ಅಗತ್ಯ ಇದೆಯಾ ಅನ್ನುವಂಥದ್ದು ಪ್ರಶ್ನೆಯಾಗಲಿ. ಕೋಪ ಮತ್ತು ಉತ್ಸಾಹ ಎರಡನ್ನೂ ಕೂಡ ಅತಿಯಾದಂತಹ
ಮೇಲೆತ್ತರಕ್ಕೆ ಹೋಗ್ತಕ್ಕಂತಹ ರೀತಿಯಲ್ಲಿ ಇಟ್ಟುಕೊಳ್ಳಬೇಡಿ. ಎಲ್ಲದಕ್ಕೂ ಒಂದು ಕಡಿವಾಣ ಇರಲಿ, ಒಂದು ಪರಿಮಿತಿ ಇರಲಿ, ಒಂದು ಹದದಲ್ಲಿ ಅದನ್ನು ನೀವು ವಿನಿಯೋಗ ಮಾಡಿಕೊಳ್ಳಿ ಎನ್ನುವಂಥದ್ದು. ಬಿಡವಿಲ್ಲದೆ ಇರತಕ್ಕಂತಹ ಕೆಲಸದ ಮಧ್ಯೆ ಅತಿಯಾದಂತಹ ಸಂತೋಷವನ್ನು ನಿಮ್ಮದಾಗಿಸ್ಕೊಳ್ಳುವಂಥದ್ದು. ಉಪಯೋಗಿಸಿದ ವಾಹನವನ್ನು ಯಾವುದೇ ಕಾರಣಕ್ಕೂ ಕೊಂಡುಕೊಳ್ಳಬೇಡಿ. ಸೆಕೆಂಡ್ ಹ್ಯಾಂಡ್ ವಾಹನಗಳು ಬೇಡ ಅನ್ನುವಂಥದ್ದು ಸಲಹೆ. ಕುಲದೇವತಾ ಸ್ಮರಣೆ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.